ಒಂದಲ್ಲ ಎರಡಲ್ಲ 5 ಹುಲಿಗಳು ಪ್ರತ್ಯಕ್ಷವಾಗಿದೆ. ನಂಜದೇವನಪುರ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಚಾಮರಾಜನಗರ ತಾಲೂಕಿನ ನಂಜದೇವನಪುರದಲ್ಲಿ ಕುಮಾರ್ ಎಂಬುವರ ತೋಟದಲ್ಲಿ ಹುಲಿಗಳ ಸಂಚಾರ. ಒಂದಲ್ಲ ಎರಡಲ್ಲ 5 ಹುಲಿಗಳು ಪ್ರತ್ಯಕ್ಷವಾಗಿದೆ. ಬೆಚ್ಚಿ ಬಿದ್ದಿದೆ ನಂಜದೇವನಪುರದ ಗ್ರಾಮಸ್ಥರು. ಒಂದಲ್ಲ ಎರಡಲ್ಲ 5 ಹುಲಿಗಳು ಪ್ರತ್ಯಕ್ಷವಾಗಿದೆ. ನಂಜದೇವನಪುರದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಚಾಮರಾಜನಗರ ತಾಲೂಕಿನ ನಂಜದೇವನಪುರದಲ್ಲಿ ಕುಮಾರ್ ಎಂಬುವರ ತೋಟದಲ್ಲಿ ಹುಲಿಗಳ ಸಂಚಾರ ದೃಶ್ಯಗಳು ಕಂಡು ಬಂದಿದೆ. ನೋಡಿ, ಸಿಸಿಟಿವಿಯಲ್ಲಿ ದಾಖಲಾಗಿರುವಂತಹ ಸೆರೆ ಹಿಡಿದಿರುವಂತಹ ದೃಶ್ಯಗಳು ಇವೆಲ್ಲವೂ ಕೂಡ ತೋಟದಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದಲ್ಲಿ ಹುಲಿಗಳು ಓಡಾಡ್ತಾ ಇರುವಂತಹ ದೃಶ್ಯ. ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ಹುಲಿಗಳು ಪ್ರತ್ಯಕ್ಷ ಆಗಿದೆ. ಹುಲಿಗಳನ್ನ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ. ಜನ ಓಡಾಡೋಕ್ಕೂ ಕೂಡ ಭಯ ಪಡ್ತಿದ್ದಾರೆ. ಒಂದು ಹುಲಿ ಆದರೆ ಓಕೆ, 5 ಹುಲಿಗಳು ಬಂದಿದೆ ಅಂದರೆ ಯಾವ ಟೈಮಲ್ಲಿ ಹೆಂಗೆ ಬಂದು ಅಟ್ಯಾಕ್ ಮಾಡುತ್ತೋ ಅನ್ನುವಂಥ ಭಯದಲ್ಲಿದ್ದಾರೆ ಗ್ರಾಮಸ್ಥರು. ಕುಮಾರ್ ಎಂಬುವರ ತೋಟದಲ್ಲಿ ಹುಲಿಗಳು ಸಂಚಾರ ಆಗ್ತಾ ಇರುವಂಥ ದೃಶ್ಯಗಳು ಸರಿಯಾಗಿರೋದು. ನೋಡಿ ಎಷ್ಟು ಹುಲಿಗಳು ಓಡಾಡ್ತಾ ಇದೆ ಅಂಥೇಳಿ. ಹುಲಿಗಳ ಸಂಖ್ಯೆ ಕಡಿಮೆಯಾಗಿದೆ ಅಂತೇಳಿ ಹೇಳ್ತೀವಿ, ಆದರೆ ನಾಡಿನಲ್ಲಿ ಇಷ್ಟೊಂದು ಹುಲಿಗಳು ಹೆಂಗೆ ಬಂತು ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಇವೆಲ್ಲವನ್ನ ಸೆರೆ ಹಿಡಿದು ಈಗ ವಾಪಸ್ ಅರಣ್ಯಕ್ಕೆ ಬಿಡಬೇಕಾಗಿರೋದು ಅರಣ್ಯ ಇಲಾಖೆಯ ಅಧಿಕಾರಿಗಳ ಕರ್ತವ್ಯ. ಸೊ ಹೀಗಾಗಿ ಹುಲಿ ಸೆರೆಗೆ ಇದೀಗ ಬಲೆ ಬೀಸಬೇಕಾಗಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಇಲ್ಲ ಅಂದರೆ ಹುಲಿ ಬಾಯಿಗೆ ಮನುಷ್ಯರು ಹೋಗೋದು ಪಕ್ಕ.